ಚೆನ್ನಾಗೈದವಪ್ಪ ಟಮಾಟೆ ಗಿಡ. ಅಂದ್ರೆ ಇವ ಟಮಾಟೆನ ರೇಟ್ ಕಮ್ಮಿ ಐತಂತ ಅಲ್ವೇನ ಯಾಕ? ಅಯ್ಯೋ ಇವು ಏನು ಈಗಲೇ ಬಿಡಲ್ಲ, ಇನ್ನೊಂದು 2 ದಿನ ಬೇಕು. ಇಡತ್ತಿಗೆಲ್ಲ ಬಳ್ಳಿ ಕಟ್ತಾನೆ, ಎಲ್ಲ ಬಳ್ಳಿ ಕಟ್ಟಿದ್ದಾದ್ಮೇಲೆ ಇನ್ನೊಂದು 2 ದಿನ ಬೇಕು. ಆಮೇಲೆ ಇವಾಗ ರೇಟ್ ಕಮ್ಮಿ ಐತೆ, ಆಮೇಲೆ ಸ್ಯಾನೆ ಆಗುತ್ತೆ, ಆಮೇಲೆ ಬತ್ತಾನೆ. ಏನು ಸ್ಯಾನಕ್ಕೆ ರೇಟ್ ಸಿಗುತ್ತೆ ನೋಡ್ಬೇಕಾರೆ. ಇನ್ನು ಇವಾಗ ಕಟ್ಟ್ಯಾನೆ ಟಮಾಟೆ ಬಳ್ಳಿನ, ಇನ್ನು ಹೋಗ್ತಾ ಹೋಗ್ತಾ ಚೆನ್ನಾಗಿ ರೇಟ್ ಸಿಗುತ್ತೆ. ಅಲ್ಲ ನೀನು ಲಲಿತಮ್ಮನೂ ಭಾಗ್ಯಮ್ಮನ್ನು ಕೇಳಿದ್ಯ, ಅವಳು ನಿನ್ನಂತಾರನ್ನೆಲ್ಲ ಕರ್ಕೊಂಡು ಹೋಗಲ್ಲ. ಅವ್ರೇನಿದ್ರು ಒಳ್ಳೆಯವ್ರನ್ನ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಅವ್ರನ್ನೇನೋ ಕೇಳೋಕೆ ಹೋಗ್ಬೇಡ, ಸುಮ್ಮನೆ ನಮ್ಮ ಜೊತೆಗೆ ಬಾ. ನಾನು ಇಲ್ಲೇ ಹೋದ್ರೆ ಇನ್ಯಾಕೆ ನೀವೆಲ್ಲ ಇಲ್ಲೇ ಹೋಗ್ತಿರಲ್ಲ, ಅವರಾದ್ರೆ ಬೇರೆ ಊರು ತಕ್ಕ ಹೋಗ್ತಾರೆ, ಅವರಾದ್ರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಇವಾಗ ಸುಮ್ಮನೆ ಅತ್ತ ಯಾರು ಇಲ್ಲಿ ಹೋಗೋದು ಊರಾಗೆಲ್ಲ ಅಯ್ಯೋ ಕಮಲಮ್ಮ ನೀನು ಕೂಲಿ ಹೋಗ್ತೀಯ ಅಂತ ಜನ ಕೇಳೋದಕ್ಕೂ ಅಯ್ಯೋ ಸಾಕದಂಗೆ ಆಗುತ್ತೆ. ಹೇಳಿ 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 ಒಂಥರ ಬೇಜಾರಾಗುತ್ತೆ. ಅದಕ್ಕಾಗಿನ ನಾನು ಅವ್ರ ಜೊತೆಗೆ ಹೋಗೋಣತ್ತ, ಬೇರೆ ಊರು ತಕ್ಕ ಹೋದ್ರು ಕಾಣಲ್ಲ, ಕೂಲಿ ಹೋಗ್ತಾರೆ ಇಲ್ಲಿ ಹೋಗೋದು ಕಾಣಲ್ಲ ಅಂತ ನಾನು ಕೂಲಿ ಮಾಡೋದೇ ಬದ್ದ ಅಂದಮೇಲೆ ನಾವು ಏನು ಅದನ್ನೇನು ಮುಚ್ಚಿಕ್ಕೆ ಮಕ್ಕಾಗುತ್ತೆ. ಏನು ಯಾರು ಅನ್ಕೊಂಡ್ರು ಅನ್ಕೊಂತಾರೆ. ನೀನು ಇವಾಗ ಕಷ್ಟಪಟ್ಟು ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ಕೊಂಡು ಉಣ್ತಾ ಇದ್ದಾರೆ ಅಂದರೆ ಸಂತೋಷ ಪಡ್ತಾರೆ, ಉರ್ಕಮಾರು ಇದ್ದೇ ಇರ್ತಾರೆ. ಈಗ ಅಲ್ಲಿ ಕೂಕೊಂಡಿದ್ರು ಯಾರು ಕೊಡಲ್ಲ, ನೀನು ಮಾಡಿರೋ ಯಾರು ಕೊಡಲ್ಲ. ಕೂಕೊಂಡಿದ್ರೆ ಒಂಥರ ಮಾತಾಡ್ಕೊಂತಾರೆ, ಅಯ್ಯೋ ಕಮ್ಲಮ್ಗೆ ಏನಾಯ್ತು ಕೂಲಿ ಮಾಡ್ಕೊಂಡು ತಿಂಬಕ್ಕ ಅಲ್ವಿ, ಏನೋ ಏಟು ಸಾವುಕಾರು ಅಂತ ಹೇಳಿ ಸುಮ್ಮ ಕುಕ್ಕೊಂಡು ಉಮ್ತಾಳೆ ಅಂತ ಹೇಳಿ ಅದನ್ನು ಆಡ್ಕೊಂತಾರೆ. ನೀನು ಹೋದ್ರೆ ಹಿಂಗೆ ಆಡ್ಕೊಂತಾರೆ, ಹೋಗ್ಲಿಲ್ಲ ಅಂದ್ರೆ ಹಂಗೆ ಆಡ್ಕೊಂತಾರೆ. ಏನು ಮಾಡೋಕ್ಕಲ್ಲ, ಆಡ್ಕೊಂಬಂತ ಜನ ಇದ್ದೇ ಇರ್ತಾರೆ. ಸುಮ್ಮನೆ ನೀನು ಮಾಡೋದು ಕಲಿ. ಜಲ್ ಬಾ, ಹಿಂಗೆ ಕಟ್ಕೊಂಡು ಹಿಂಗೆ ಮ್ಯಾಲೆ ಹಿಂಗೆ ಕಟ್ಕೋಬೇಕು, ಹಿಂಗೆ ಹಗ್ಗ ಕಟ್ಕೊಂಡು ಬರಬೇಕು, ಹಿಂಗೆ ದಾರ ಕಟ್ಕೊಂಡು. ಯಾಕ ಅನ್ನನೂ ಸಾರು ತಂದಿದ್ನಿ ಕಣ. ಇನ್ನು ಒತ್ತೈತೆ ಹೇಳ, ಆಮೇಲೆ ಉಣ್ತೀವಿ ನೋಡಪ್ಪ. ಸಿದ್ಲಿಂಗ ಇವತ್ತೇ ಹೆಂಗಿದ್ದಿದ್ದು ಮನುಷ್ಯ ಹೆಂಗಾಗ್ಬಿಟ್ಟು. ಅದಕ್ಕೆ ಹೇಳೋದು ಹಿಂಗಿದ್ದಿದ್ದು ಹಿಂಗಾಗುತ್ತೆ ಅಂತ ಹೇಳೋದು. ಮೇಲಿದ್ದಾರೆ ಕೆಳಕ್ಕೆ ಬರ್ತಾರೆ, ಕೆಳಕ್ಕಿದ್ದಾರೆ ಮ್ಯಾಕೆ ಹೋಗ್ತಾರೆ ಎಂಬುದು. ಇವತ್ತು ನೋಡು ಅವ್ರ ಅದಕ್ಕೆ ಎಷ್ಟಿದ್ದು ಮಾಡಿದ್ಲು. ಅವಳು ಅಯ್ಯಪ್ಪ ಒಂದಲ್ಲ ಮಾಡಿದ್ದೀವಳಿ ಇವನಿಗೆ. ಪಾಪ ಒಂದೊಂದಲ್ಲ ಕಣ ಮಾಡಿದ್ದೆ ಯಾಕ. ಅಯ್ಯೋ ನೆನೆಸ್ಕೊಂಡ್ರೆ ನನಗೂ ಇವತ್ತು ಬೇಜಾರಾದಂಗೆ ಆಗುತ್ತೆ. ಅವ್ರು ಮಾಡಿರೋದೆಲ್ಲ ಮನಸ್ನಾಗ ಇಕ್ಕೊಂಡ್ರೆ ಅದಕ್ಕೆ ಹಿಂಗಾಗಿರೋದು. ಅವರೆಲ್ಲ ಇಕ್ಕಬೇಕು ಮನಸ್ನಾಗ. ನೋಡಪ್ಪ ನಮ್ಮನ್ಗೆ ಯಾಕೆ ಹಿಂಗೆ ನೋಡ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮನ್ನ ಅಂತೇಳಿ ನನಗಂತೂ ಬೋಲ್ ಬೇಜಾರಾಗೋದು. ಏನು ಮಾಡ್ತಿದ್ದು, ಏನೋ ದೇವ್ರಂತೂ ತನ್ನ ಕೊಟ್ಟಾಗ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ. ಕಷ್ಟ ಬಿದ್ದು ಯಾವುದೇ ಆಗಲಿ ಮಾಡ್ದಲೇ ಬರೋಲ್ಲ ಕಣ ಯಾಕ. ಹೇಳಪ್ಪ. ಮಾಡ್ದಲೇ ಬರೋಲ್ಲ. ಅವ್ರನ್ನ ಕರಿಯಕ್ಕೆ ಹೋಗ್ಬೇಡ ಸಿದ್ಲಿಂಗ, ಇನ್ಮೇಲಿಂದ ಲಲ್ತಿನೂ ಆ ಭಾಗ್ಯಮ್ಮನ್ನು ಕರಿಯಕ್ಕೆ ಹೋಗ್ಬೇಡ. ಅವರು ದೌಲತ್ ತಿನ್ಲೋಡ್ಯಾರವರು ಬರಲ್ಲ. ಹೋಟ್ಲ ತಂದು ಕೊಡ್ತೀಯ ಅಂಬೋದು ಒಟ್ಟು ಇಲ್ಲದಿದ್ದು ಮಾಡ್ತಾರೆ. ನೀನು ಸುಮ್ಮನೆ ಇಲ್ಲೋಡು, ಯಾತ ತಲೆ ಕೆಡಿಸ್ಬೇಡ. ನಮ್ಮ ಬೇಕಾ ನಮ್ಮ ಕರಿ, ನಾವು ಬೋತ್ತೀವಿ. ಯಾತನ ಬದುಕಿದ್ದಾಗ ನಾನು ಒಂದಿನ ಮುಂಚೆಗೆ ಹೇಳ್ತಮ್ಮ ಬರ್ರಿ ಅಷ್ಟೇನೆ. ನೀನು ನಿಮ್ಮ ತಕ್ಕಯ್ಯ ಬಂದರೆ ಆಗ್ತೈತೆ ಅಷ್ಟ ನಮ್ಮ ಬದುಕು. ನಮಗೆ ಹಿಂಗೆ ಬದುಕು ಮಾಡ್ಕೊಂಡು ಹೋಗ್ಬೇಕಕ್ಕ. ಸುಮ್ಮನೆ ದೌಲತ್ ಅವ್ರದ್ದು ತಿರ್ಗಾ ಜಂಬ ತಿರ್ಗಿ ಓಟವ್ರು ಸರಿ ಇಲ್ಲ, ಅವ್ರ ಮನಸ್ಸರು ಸರಿ ಇಲ್ಲ. ಇನ್ನು 100 ಪಟ್ಟು ಹೇಳಪ್ಪ. ಅಯ್ಯೋ ಬಾಗಿ ಇದ್ದಾಳವಳು, ಯಪ್ಪ ಅವಳು ಬಾಗಿನವಳೆ ಅಲ್ಲ ತಮ್ಮನವಳೇನಿ. ಅಯ್ಯೋ ದೇವ್ರೆ, ಸಮಾಸಲ್ಲ ಅವ್ರದ್ದು. ಅಯ್ಯಪ್ಪ ಕೂಲಿ ಹೋಗಿತಾಗೆಲ್ಲ ಬರೀ ಕಂಡರ್ ಸುದ್ದಿನಿ, ಬರೀ ಮಾತೊಂದೇ, ಮುಂದೆ ಬದುಕೇನಾಗಲ್ಲ ಪಾಪ ಅವ್ರದವು. ಬರೀ ಮಾತೊಂದೇನಿ. ಬರೀ ಮಾತಾಡ್ತಾಳೆ ಅನ್ಬೇಡ. ಅವಳು ಭಾಗ್ಯಮ್ಮಂತೂ ಬರೀ ತುಪ್ಪ ಸೋರಿಸ್ತಾಳೆ. ಬದುಕೇನಾಗಲ್ಲ, ಒಂದು ಬದುಕು ಮುಟ್ಟಲ್ಲ ಅವಳೇನು, ಸುಮ್ಮನೇನಿ. ಅವರಿಬ್ರು ಕರಿಯೋಕ್ಕೆ ಹೋಗ್ಬಾರ್ದು. ಕರಿಯಲ್ಲ ಹೇಳು. ನಾನು ಅಲ್ಲೇ ನೋಡ್ಕೊಂಡಿದ್ನಲ್ಲ, ಕರಿಯಲ್ಲ. ಇವು ನಮ್ಮ ಏದ್ ಬಂದ ಉಚಿಕೋ ಕೂಲರ್ ಬಂದರೇನು ಇವತ್ತು? ಬಂದವ್ರು ನೋಡು, 3-4 ಬಂದವ್ರಪ್ಪ. ನಾನು 4 ಕರೆದಿದ್ದೆ, ಅವ್ರು 3 ಬಂದಿದ್ದು. ನಿಂಗೆ ಅಜ್ಜ ಎಲ್ಗ ಹೋಗಿ ನಿಮ್ಮ ಮಗಳೂರಿಗೆ ಎಂತಿತ್ತು, ನಿಂಗೆ ಅಜ್ಜಿ ಬರಲಿಲ್ಲ ಹೊಸ್ಮಕ್ಕಯ್ಯ ಏನೋ ಬದುಕೈತೆ ಕಣಪ್ಪ, ನಾನು ಹೋಗಿ ಬರ್ಬೇಕೆಲ್ಲನ ಯಾತ ಹೊಲದ್ದೆ ಆತ ಅವ್ರದ್ದೇ ಆತ ಒಂದಿಟ್ಟು ಅದೇನೋ ಐತಂತೆ ಒಂದಿಟ್ಟು, ಅದೇನೋ ಬಗೆಹರಿಸ್ಬೇಕು, ಅದೇನೋ ಸೈನ್ ಹಾಕ್ಬೇಕು ಅಂತ ಹೇಳ್ತಿತ್ತು. ಅದೆಲ್ಲ ಓತು ಬರಲಿಲ್ಲ. ಒಂದು 5 ಜನ ಆಗಾರ. ನಿಮ್ಮ ಚಿಕ್ಕಮ್ಮ ಒಂದು ಬಂದೈತಿ, ಮಮತಕ್ಕ ಬಂದೈತಿ, ಇವಕ್ಕ ಒಂದು 5 ಪುಷ್ಪಕಾಯಿ ಒಂದು. ಹೌದೇನು ನಮ್ಮ ಚಿಕ್ಕಮ್ಮನ ಐತೇನು? ಮಾಡಲಿ ಬದುಕು ಮಾಡ್ಬೇಕು ಮತ್ತೆ. ಕರೆಂಟ್ ಬಂದೈತೆ ಏನು? ಬಂದೈತಲ್ಲ. ಬಂದೈತಿ. ಅಲ್ಲಿ ನೀರು ತಿರ್ಗಾ ಲೀಕೇಜ್ ಆಗ್ತಾ ಇದೆ ಹೋಗತ್ತಾಗೆ. ಅದು ಸರಿಯಾಗಿ ಹಾಕಿಲ್ಲ ನಾವು, ಸರಿಯಾಗಿ ಕುಂಡ್ರಿಸಿಲ್ಲ, ಪೈಪು ಲೀಕೇಜ್ ಆಗ್ತಾ ಇದ್ದಾವೆ, ಇನ್ನು ಹೋಗ್ತಾ ಇದ್ದಾವೆ. ಅದನ್ನ ಸರ್ವ್ ಮಾಡ್ಬೇಕಾಯ್ತಪ್ಪ. ಸರ್ ಮಾಡೋಣ ಬಿಡು, ಬೈನ ತಲೆ ಕೆಲ್ಸ ಬೇಡ. ನಾನೆಲ್ಲ ಮಾಡ್ಕೊಡ್ತೀನಿ, ಸುಮ್ಮನಿರು. ಅದು ಯಾ ನನ್ನ ಮಗ ಸೇಡೆ ನನ್ನ ಮಕ್ಳು ಸಿಗಿ ಬೀಳಲಿ ಇದಾವ ಮಾತಾಡೋಣ, ಸುಮ್ಮನಿರು. ನಾನು ಹೋಗ್ತೀನಿ, ಅಲ್ಲಿ ನಾನು ನೀರು ಇಕ್ಬೇಕು, ಹೋಗ್ತೀನಿ. ಸರಿ ಆಯ್ತು ಹೋಗು. ಬಂಗಿದ್ರು ಅನ್ನ ಸಾರು ತಂದಿದ್ದೀನಿ. ಅವ್ರ ಅಕ್ಕಮ್ಮ ಸಾರು ಅನ್ನ ಕಳಿಸೈತೆ, ಉಣ್ ಬರಲ್ಲ. ಇಲ್ಲ ಬೇಡ. ನಮ್ಮ ಏದ್ ಬಂದಿದ್ನಲ್ಲಿ ಏನು ಹೇಳ್ದ? ಏನು ಹೇಳಿ ಕಣ ಕಮಲಕಾಯಿ, ಏನು ಹೇಳ್ತಾನ ಅವನು? ಅವನು ಏನು ಹೇಳಲ್ಲ, ಅವ್ನು ಯಾತು ಮಾತಾಡಲ್ಲ. ಅವ್ನು ಒಬ್ಬ ಸುಮ್ಮನೆ ಇದ್ದಾರೆ ಸುದ್ದಿಗೆ ಹೋಗಲ್ಲ, ಅವ್ನು ಸುದ್ದಿಗೆ ಬಂದ್ರೆ ಬಿಡಲ್ಲ ಅಷ್ಟೇ. ಅವನು
ಏನು ಬಿಡು ಅದಕ್ಕೆಲ್ಲ ಏನು ನಾಚಿಕೆ ಬಿಡಕ್ಕಲ್ಲಮ್ಮ, ಸುಮ್ಮನೆ ನಿನ್ನ ಕೆಲಸ ನೀನು ಮಾಡು. ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಅದೆಲ್ಲ ತಲೆ ಕೆಡಿಸ್ಕೋಬೇಡ. ಅವ್ನು ವೇದು ಕಷ್ಟಪಟ್ಟು ಮಾಡ್ಕೊಂಡು ತಿನ್ಲಿ ಅಂತಾನೆ, ಕಷ್ಟಪಟ್ಟು ಮಾಡ್ಲೇಳು ಅಂತಾನೆ, ಅವನೇನು ಅಂತಾನಲ್ಲ. ನೀನು ಸುಮ್ಮನೆ ಚೆನ್ನಾಗಿರೋದು ಕಲಿಬೇಕು, ನೀನು ಸೊಸೆರ್ತಾಗ ಅವರು ಒಳ್ಳೆಯರು. ನಾನು ಚೆನ್ನಾಗಿರ್ಬೇಕಂತ ಹೋಗ್ತೀನಿ, ಆದರೆ ಅವ್ರು ಇವಾಗ ಸಹಿಸ್ಕೊಂಬಲ್ಲ. ಬೇಡ ಕೂಲಿ ಮಾಡ್ಕೊಂಡು ತಿನ್ನು ಅಂತಾರೆ. ಯಾಕೆ ಕೂಲಿನೇ ಮಾಡಲಿ ನಿನ್ನ ನೀನು ಉಣ್ಣ ಅಷ್ಟೇ ಸುಮ್ಮನೆ ಯಾಕೆ ಒಟ್ಟು ಇವಾಗ ಮನೆಯಾಗಿದ್ರೆ ಈಗ ಹೆಂಗಸ್ರು ಸಣ್ಣ ಜನ ಇದ್ದೊಟ್ಟು ಜಗಳನೇ, ಇನ್ನೇನು ಮಾಡೋಕ್ಕಾಗುತ್ತೆ. ಕೂಲಿ ಹೋಗ್ತೀಯಲ್ಲ ನೀನಾಗ ನೀನು ಮಾಡ್ಕೊಂಡು ಉಣ್ಣಾಕ ಸುಮ್ಮನತ್ತು ಸವಾಸ ಬೇಡ. ನೀರು ಹಿಡ್ದಿಕ್ಕೆ ನಮ್ಮ ಒಂದು ಬಿಂದಿಗೆ ಕರೆಂಟ್ ಬೇರೆ ಬಂದೈತಿ, ನೀರು ಹಿಡ್ದಿಕ್ತೀನಿ. ಸರಿ ಆಯ್ತು ಹೇಳಿ. ಅಲ್ಲ ಫಿಲ್ಟರ್ ನೀರು ತಂದಿಲ್ಲಿ, ಫಿಲ್ಟರ್ ನೀರು ತರ್ಬೇಕಾಯ್ತಪ್ಪ. ನನಗೆ ಕುಡ್ದಿದ್ದೇ ಸಮಾಧಾನ ಆಗ್ತಿಲ್ಲ. ಈ ಬೋರ್ ನೀರು ಕುಡಿದ್ರೆ ನೆಗಡೆ ಬೇಡ ಆದಂಗೆ ಆಗುತ್ತೆ. ಫಿಲ್ಟರ್ ನೀರು ತಂಬರಕ್ಕಿಲ್ಲಿ. ಫಿಲ್ಟರ್ ನೀರೆಲ್ಲ ಹೊಲ್ದ್ಕೊಳಕ್ಕೆ ತರೋಕ್ಕಾಗಲ್ಲ. ತೋರಲ್ ಕಣಕ ಹೊಲ್ದ್ಕೊಳಕ್ಕೆ ನಾವು ನಮ್ಮ ಬೋರಿನ ನೀರೇ ಚೆನ್ನಾಗಿರ್ತಾವೆ ಅಂತೇಳಿ ತೋರಲ್ಲಮ್ಮ. ಓದ್ಕೊಂಬರಕ್ಕೆ ಬೇರೆ ಆಗಲ್ಲ, ನಮ್ಮ ದೊಡ್ಡ ಗಾಡಿ ಇಲ್ಲ ಪಾಡಿಲ್ಲ. ಬೇಡತ್ತ ಕುಡಿತೈತಿ ಇದ್ನೇನು ಇವನೇನು. ಹೋಗಿ ಹಿಡ್ದಿಕ್ಕೆ ಹೋಗು. ಅವ್ನು ಸೆಲ್ಲಿ ಬಿಂಗೆ ಹೆಚ್ಕಡ ತೊಳೆದು ಹಿಡ್ದಿಕ್ಕೆ ಇವನೇನು. ನನಗೆ ಹಳೆ ಫಿಲ್ಟರ್ ನೀರು ಕುಡಿದು ರೂಢಿ ಆಗೈತಾ, ಕುಡಿಯೋಕ್ಕಾಗಲ್ಲ ಹಂಗೆ ಇವನ್ನ. ಸುಮ್ಮನೆ ಕುಡಿ ಪಾಪ. ಅವ್ನು ಸಿಡ್ಲಿಂಗ್ ಹೋಗಿ ತರೋಕ್ಕಾಗಲ್ಲ, ಅವನಿಗೇನು ಟಿ ಬಿಸಿಲ್ಲ ಯಾತಿಲ್ಲ, ಓದ್ಕೊಂಬರೋಕ್ಕಾಗಲ್ಲ. ಒಟ್ಟುನು ಸುಮ್ಮನೆ ಕುಡಿಬೇಕು. ಏನಕ್ಕಾಯ್ದಾವೆ ಇವ್ರ ಬೋರ್ ನೀರೇನೇನೆ, ಏನಾಗಿಲ್ಲ ಘನವಾಗಿದ್ದಾವೆ. ನೋಡಾಗಲ್ಲ ಕಿಟ್ಟಣೆ ಬಂದಿರಾಗೈತಿ. ನಮ್ಮಯ್ಯಪ್ಪ ಬಂದೈತೇನು? ಅದಕ್ಕೆ ಇಲ್ಲಿ ಬರೋದು ಯಾರು ಒಟ್ಟು ನಮ್ಮರೆಲ್ಲ ಓದ್ತಾರೆ ಮಂಗಾತ್ ನನಗೆ. ನಮ್ಮಯ್ಯಪ್ಪ ಬಂದೈತಿ. ಬಂದೈತಿ ಏನೋ ಮಾಡ್ತಾರೆ. ನೀರಿಕ್ತೀವಿ ಅಂತ ಹೋದ್ರಮ್ಮ. ಯಾಕೆ ನೀರಿಕ್ತೀವಿ ಅಂತ ಹೋದ್ರು. ಅಲ್ಲ ಇವತ್ತು ಸಿದ್ಲಿಂಗ ಹೆಂಗಿದ್ದಾನೆ ಹೆಂಗಾದ ಅಲ್ವೇನಕ್ಕ? ಯಪ್ಪ ನನಗಂತ ನೋಡಿರಿ ಏನು ಮಾಡಿರೋದೆಲ್ಲನ ಒಂಥರ ಆಶ್ಚರ್ಯ ಆದಂಗೆ ಆಗುತ್ತೆ. ಮತ್ತೆ ಮಾಡ್ತಾನೆ. ಅಯ್ಯೋ ಆಶ್ಚರ್ಯ ಎಂಬುದೇನು, ಹೊಲ್ದಾಗಳು ಬೋತ್ಕ ಅವ್ನು ಗರ್ಮ ಮಾಡ್ತಾನೆ. ನೋಡೆಲ್ಲ ಎಂಥ ಚೆನ್ನಾಗಿದ್ದಾವೆ ಗಿಡಗಳು, ಯಾವ್ದು ಹೆಂಗೆ ಬೆಳೆಸ್ಬೇಕು, ಯಾವ್ದು ಹೆಂಗೆ ಎಂಥ ಟೈಮ್ನಾಗ ಹಾಕಿ ಯಾವ್ದು ಹೆಂಗೆ ಬೆಳೆಸ್ಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತು ಅವನಿಗೆ. ಅಂದರೆ ಹೊಲ್ದಾಗ ಬದುಕು ಮಾಡೋದು ಭಾಳ ಅರ್ವೈತೆ ಅವನಿಗೆ. ನೀರಿಕ್ಕದಾಗಲಿ ಪ್ರತಿಯೊಂದು ನ್ಯಾತನ ಹೆಂಗೆ ಹಾಕಬೇಕು, ಯಾವಾಗ ಹೆಂಗೆ ಕಳೆ ತೆಗಿಬೇಕು, ಯಾವಾಗ ಗೊಬ್ಬರ ಚೆಲ್ಲಬೇಕು, ಹೊಲ್ದಾಗಳದ್ದು ಬದುಕು ಮಾಡೋದು ಎಲ್ಲ ಚೆನ್ನಾಗಿ ಅರ್ವೈತೆ ಸಿದ್ಲಿಂಗೋಗಿ. ನೋಡಮ್ಮ ಹೆಂಗೆ ಮಾಡ್ತಾನಲ್ವಿ. ಎಂಥ ಚೆನ್ನಾಗಿದೆ ಟೊಮೆಟೊ ಗಿಡ, ಬದನೆ ಗಿಡ ಎಲ್ಲ ಭಾಳ ಚೆನ್ನಾಗಿದ್ದಾವೆ. ಸೊಪ್ಪು ಒಯ್ದವನೇನಪ್ಪ ಅಲ್ವಿ. ನೋಡಿ ಮಾಡಿ ಹೆಂಗೆ ಒಯ್ದವನಿ. ಒಂದು ಸೀಡಿ ಇರಲ್ಲ ತಿರ್ಗಿ ಹಂಗೆ ಒಯ್ತಾನೆ. ಸೊಪ್ಪೆಲ್ಲ ಕಿತ್ ಮಾರ್ಕೆಟಿಗೆ ಕಳಿಸ್ತಾನೆ ನೋಡು. ಸೊಪ್ಪಿನೊಂದು 2 ದಿನ ಬಂತು. ಸೊಪ್ಪನಾಗ ಒಟ್ಟು ದುಡ್ಡು ಆಗುತ್ತೆ. ಇವಾಗ ಸೊಪ್ಪು ಚೆನ್ನಾಗಿ ರೇಟ್ ಐತೆ. ಇವಾಗ ಏನಿಲ್ಲ, ಒಂದು ಸಖತ್ತ ಬೆಳಿತಾನೆ. ಎಂಥ ಕಾಲದಾಗ ಬೇಕಾದ್ರೆ ಒಂದು ಸೊಪ್ಪು ಬೆಳಿತಾನೆ. ಹಂಗೆ ಅವನು ಇವಾಗೆಲ್ಲ ಸೊಪ್ಪು ಬರ್ದಿಲ್ಲದ ಕಾಲದಾಗೂ ಸೊಪ್ಪು ಬೆಳಿತಾನೆ. ಅವಾಗ ರೇಟ್ ಚೆನ್ನಾಗಿ ಸಿಗುತ್ತೆ ಅವ್ನಿಗೆ. ಹೆಂಗೆ ಬೆಳಿಬೇಕು ಅಂಬೋದು ಭಾಳ ಚೆನ್ನಾಗಿ ಐಡಿಯಾ ಐತಿ. ಎಲ್ಲ ಚೆನ್ನಾಗಿ ಬೆಳೆದು ಕಟ್ಟಿ ಮಾರ್ಕೆಟಿಗೆ ಕಳಿಸ್ಬಿಡ್ತಾನೆ ನೋಡಿ. ಸೊಪ್ಪು ಸಖತ್ತ ರೇಟ್ ಸಿಗುತ್ತೆ. ಹಂಗಿರ್ಬೇಕು. ಸುಮ್ಮನೆ ಯಾವಾಗಲೂ ಸ್ವಲ್ಪ ಬಂದಂಗೆ ಬೆಳೆದ್ರೆ ಆ ರೇಟ್ ಸಿಗಲ್ಲ. 3 ರಂಗ್ ಕೊಟ್ಟು ಸುಮ್ಮನೆ ಆಗ್ಬೇಕಾಗುತ್ತೆ. ರೈತರದ್ದು ಭಾಳ ಕಷ್ಟ ಅಮ್ಮ. ಯಾವಾಗ ಬೇಕಾದ್ರೂ ಕಡಿಮೆ ಆಗುತ್ತೆ, ರೇಟು ಜಾಸ್ತಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಏನು ಟೊಮೆಟೊ ಬಳ್ಳಿ ಅದು ಕಟ್ಟಿಸ್ತಾನೆ ರೇಟ್ ಹೆಂಗಾಗುತ್ತೆ ಅಮ್ಮಂಗಾಗುತ್ತೆ. ಅಂದರೆ ಇವು ಟೊಮೆಟೊ ಹಣ್ಣು ಬರೋಷ್ಟೊತ್ತಿಗೆ, ಟೊಮೆಟೊ ಕಾಯಿ ಬಿಟ್ಟು ಹಣ್ಣು ಆಗೋಷ್ಟೊತ್ತಿಗೆ ರೇಟ್ ಸಿಗುತ್ತೆ ಬಿಡು. ರೇಟ್ ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಕಮಲಮ್ಮ ಕೊನೆಗೆ ಸಿದ್ಲಿಂಗರು ಅಲ್ಲಿ ಕೂಲಿ ಬರಂಗಾತ. ದೌಲತ್ ಮಾಡಿದವರು ಯಾರೂ ಉದ್ಧಾರ ಆಗಲ್ಲ. ಯೋಟ್ ಮೇರಿತಾ ಇದ್ಲು. ಇವತ್ತು ನೋಡು ಕೊನೆಗೆ ಸಿದ್ಲಿಂಗರು ಹೊಲ್ತಕ್ಕೆ ಬರಂಗಾತು. ಬರಲ್ಲ ನಮ್ಮ ಹೊಲ್ದಾಗೆ, ಇಲ್ಲಿ ನಮ್ಮ ಅಯ್ಯಪ್ಪ ಬರುತ್ತೆ, ಇವರೆಲ್ಲ ಬರ್ತಾರೆ ನೋಡಿರಿ ನಾನು ಆಡ್ಕೊಂಬ್ತಾರೆ ಎಂಬಾಳು. ಇವಾಗ ಕೊನೆಗೆ ಬರಂಗಾತು. ಅದಕ್ಕೆ ಮತ್ತೆ ದೇವ್ರು ಬಗ್ಗಿಸ್ಬೇಕು. ಯಾವ್ದಾಗ ಯಾತಿಲ್ಲ ಅಂದರೆ ಇವಾಗ ಬರ್ತಾರೆ ನೋಡು. ಹಂಗೆ ಹಿಂಗಿದ್ದಾರೆ ಹಿಂಗಾಗ್ಬೋದು. ಹಿಂಗೆ ಸಿದ್ಲಿಂಗನ ಎಷ್ಟು ಜನ ಹೆಂಗಂಬಾರು, ಅವ್ರ ಮನೆಯಾಗೆ ಎಷ್ಟು ಇದು ಮಾಡೋರು. ಇವತ್ತು ಅವನು ಹೆಂಗಾದ. ಯಾರನ್ನೂ ಅದಕ್ಕೆ ಮತ್ತೆ ಯಾರನ್ನೂ ಕೇಳೋದು ನೋಡಬಾರ್ದು ಅಂಬೋದು. ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.